me, forever on fire. ಮಾಜಿ ಸಚಿವ ಎಚ್.ಎಂ. ರೇವಣ್ಣ ವಿರುದ್ಧ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಕಾರ್ಯಕರ್ತೆ ನಂದಿನಿ ನಾಗರಾಜ್ ಅವರನ್ನು ಅಮಾನತು ಮಾಡಲಾಗಿದೆ. ಅಮಾನತು ಮಾಡಿ ಈಗ ಆದೇಶವನ್ನು ಹೊರಡಿಸಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತೆ ಕೂಡ ಆಗಿದ್ರು ಇವರು. ನಂದಿನಿ ನಾಗರಾಜ್ ಮಾಜಿ ಸಚಿವ ಹಾಗೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ರೇವಣ್ಣ ಹಲ್ಲೆ ಮಾಡಿದರು ಅಂತ ಆರೋಪ ಮಾಡಿ ದೂರು ಕೂಡ ಕೊಟ್ಟಿದ್ರು. ಈಗ ಪದಾಧಿಕಾರಿ ಹುದ್ದೆಯಿಂದ ಸಸ್ಪೆಂಡ್ ಮಾಡಲಾಗಿದೆ. ರಾಷ್ಟ್ರೀಯ ಎಐಸಿಸಿ ಮುಖ್ಯಸ್ಥ ಸುರೇಶ್ ಈ ಆದೇಶ ಹೊರಡಿಸಿದ್ದಾರೆ. ಎಚ್.ಎಂ. ರೇವಣ್ಣ ವಿರುದ್ಧ ದೂರನ್ನು ಸಲ್ಲಿಸಿದ್ರು. ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಹಲ್ಲೆ, ಜಾತಿ ನಿಂದನೆ ಬಗ್ಗೆ ಆರೋಪವನ್ನ ಮಾಡಿದ್ರು ಈ ನಂದಿನಿ. ಈ ಬಗ್ಗೆ ಹೈಕಮಾಂಡ್ಗೂ ಕೂಡ ಪತ್ರವನ್ನ ಬರೆದಿದ್ರು. ರಾಜ್ಯ ಮಹಿಳಾ ಆಯೋಗಕ್ಕೂ ಕೂಡ ಪತ್ರ ಬರೆದಿದ್ರು, ಹೋಗಿ ಭೇಟಿಯಾಗಿದ್ರು. ಇದೆಲ್ಲವನ್ನ ಗಮನಿಸಿ ಎಐಸಿಸಿ ನೋಟಿಸನ್ನು ನೀಡಿತ್ತು. ಸರಿಯಾದ ವಿವರಣೆ ಕೊಡದ ಕಾರಣ ಈಗ ಅವರನ್ನು ಪಕ್ಷದಿಂದ ಅಮಾನತು ಮಾಡಲಾಗಿದೆ. ಪದಾಧಿಕಾರಿಯಾಗಿದ್ದರು ಅವರು, ಈಗ ಅದರಿಂದ ಅವ್ರನ್ನ ತೆಗೆದುಹಾಕಲಾಗಿದೆ. ಎಚ್.ಎಂ. ರೇವಣ್ಣ ಅವರು ಮೊಬೈಲ್ ಕಿತ್ತುಕೊಂಡು ನನಗೆ ಹಲ್ಲೆ ಮಾಡಿದ್ದಾರೆ, ನನಗೆ ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ ಆರೋಪವನ್ನು ಇದೇ ನಂದಿನಿ ನಾಗರಾಜ್ ಅವರು ಮಾಡಿದರು. ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಏನಪ್ಪ, ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಕಾರ್ಯಕರ್ತೆಯರನ್ನ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ, ಹಲ್ಲೆ ಮಾಡಿ ಕಳಿಸ್ತಾರೆ, ಗೌರವ ಇಲ್ವಾ ಇವರಿಗೆ ಅಂತ ಎಚ್.ಎಂ. ರೇವಣ್ಣ ವಿರುದ್ಧ ಕೂಡ ಆಕ್ರೋಶಗಳು ವ್ಯಕ್ತವಾಗತೊಡಗಿದ್ವು. ಬಟ್ ಈಗ ನಂದಿನಿ ನಾಗರಾಜ್ ಅವರು ವಿವರಣೆಯನ್ನು ಕೊಟ್ಟಿಲ್ಲ. ಹೈಕಮಾಂಡ್ಗೂ ಕೂಡ ನಂದಿನಿ ಪತ್ರ ಬರೆದಿದ್ರು. ಆದರೆ ಈಗ ಅವರಿಗೆ ಒಂದು ವಾಪಸ್ ಪತ್ರ ಬಂದಿತ್ತು, ನೀವು ವಿವರಣೆಯನ್ನು ಕೊಡಿ ಅಂಥೇಳಿ ಎಐಸಿಸಿಯಿಂದ. ಅವರು ಆ ಪತ್ರಕ್ಕೆ ರಿಯಾಕ್ಟ್ ಮಾಡಿಲ್ಲ. ಏನಾಯಿತು ಘಟನೆ, ಯಾಕೆ ಈ ದೂರನ್ನು ನೀವು ಏನೇನೆಲ್ಲ ಉಲ್ಲೇಖ ಮಾಡಿದ್ದೀರಿ, ಅಲ್ಲಿ ಪರಿಸ್ಥಿತಿ ಏನಿತ್ತು, ಇದ್ಯಾವುದು ಕೂಡ ಮಾಹಿತಿಯನ್ನು ನಂದಿನಿ ನಾಗರಾಜ್ ಅವರು ವಾಪಸ್ ಎಐಸಿಸಿ ಕೊಟ್ಟಿಲ್ಲ. ಹಾಗಾಗಿಯೇ ಅವರ ವಿರುದ್ಧ ಈಗ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ನಂದಿನಿ ನಾಗರಾಜ್ ಅವರು ಯಾಕೆ ವಿವರಣೆಯನ್ನು ಕೊಟ್ಟಿಲ್ಲ ಇಲ್ಲಿ ಅಂದರೆ, ಇವರೇ ಸುಳ್ಳು ಆರೋಪವನ್ನು ಎಚ್.ಎಂ. ರೇವಣ್ಣ ಅವ್ರ ಮೇಲೆ ಮಾಡಿದ್ರಾ? ನಿಜಕ್ಕೂ ಎಚ್.ಎಂ. ರೇವಣ್ಣ ಅವರು ಮೊಬೈಲ್ ಕಿತ್ಕೊಂಡಿದ್ದಷ್ಟೇನಾ, ಅಥವಾ ಹಲ್ಲೆ ಮಾಡಿದ್ರಾ, ಜಾತಿ ನಿಂದನೆ ಮಾಡಿದ್ರಾ? ಇದ್ಯಾವುದಕ್ಕೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಕೇವಲ ದೂರು ಮಾತ್ರ ಕೊಟ್ಟಿದ್ದಾರೆ. ಮಹಿಳಾ ಆಯೋಗಕ್ಕೂ ಪತ್ರ ಬರೆದಿದ್ರು. ಹೈಕಮಾಂಡ್ಗೂ ಕೂಡ ಇದು ಪತ್ರವನ್ನು ಬರೆದು ಏನಾಯಿತು ಅನ್ನೋದನ್ನು ವಿವರಣೆ ಕೊಟ್ಟಿದ್ದರು. ಆದರೆ ಈಗ ಆ ಒಂದು ನೋಟಿಸ್ ಬಂದಿರುತ್ತೆ, ಅದಕ್ಕೆ ಉತ್ತರವನ್ನು ನಂದಿನಿ ನಾಗರಾಜ್ ಕೊಟ್ಟಿಲ್ಲ. ಹಾಗಾಗಿಯೇ ಪದಾಧಿಕಾರಿಯಾಗಿದ್ದರು ಕಾಂಗ್ರೆಸ್ನಲ್ಲಿ ಅವರು. ಆ ಒಂದು ಸ್ಥಾನದಿಂದ ಅವ್ರಿಗೀಗ ಗೇಟ್ ಪಾಸ್ ಕೊಡಲಾಗಿದೆ. ನಿಜಕ್ಕೂ ನಂದಿನಿ ನಾಗರಾಜ್ ಅವ್ರ ಮೇಲೆ ಎಚ್.ಎಂ. ರೇವಣ್ಣ ಅವರು ಹಲ್ಲೆ ಮಾಡಿದ್ರಾ? ಇಲ್ಲ, ಆಕೆ ಬಂದು ಪದೇ ಪದೇ ತಲೆ ತಿಂತಾ ಇದ್ದರು, ನಾವು ಯಾವುದೋ ಒಂದು ಮೀಟಿಂಗ್ನಲ್ಲಿ ಬ್ಯುಸಿ ಆಗಿದ್ವಿ, ಹೇಳಿದ್ರು ಕೇಳಲಿಲ್ಲ, ಕೋಪದಲ್ಲಿ ಮೊಬೈಲ್ ಕಿತ್ಕೊಂಡೆ, ಈ ರೀತಿ ಆ ಕಡೆಯಿಂದ ಕೂಡ ಸ್ಪಷ್ಟನೆಗಳು ಬರತೊಡಗಿದ್ವು. ಆದರೆ ನಂದಿನಿ ನಾಗರಾಜ್ ಅವರ ಆರೋಪನೆ ಬೇರೆ ಆಗಿತ್ತು. ನನಗೆ ಹೀನಾಮಾನವಾಗಿ ಬೈದರು, ಜಾತಿ ನಿಂದನೆ ಮಾಡಿದರು, ನನ್ನ ಮೊಬೈಲ್ ಕಿತ್ಕೊಂಡ್ರು, ಹಲ್ಲೆ ಮಾಡಿದರು ಅಂಥೇಳಿ ಇದೇ ನಂದಿನಿ ನಾಗರಾಜ್ ಈಗ ಆರೋಪವನ್ನು ಮಾಡ್ಕೊಂಬರ್ತಾಯಿದ್ರು. ಮಹಿಳಾ ಆಯೋಗಕ್ಕೂ ಕೂಡ ದೂರನ್ನು ಕೊಟ್ಟು ಬಂದಿದ್ದರು ಅವ್ರು ಹೋಗಿ. ಈಗ ಅವರನ್ನೇ ಪದಾಧಿಕಾರಿ ಸ್ಥಾನದಿಂದ ತೆಗೆದುಹಾಕಲಾಗಿದೆ.